ರಾಹುಲ್ ಗಾಂಧಿ, ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ ಗೃಹ ಸಚಿವ ಪರಮೇಶ್ವರ್ ಅವರ ಮಾದೇವಪ್ಪ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಸರ್ಕಾರಕ್ಕೆ ಮಾನ ಮರೆದಿದೆಯಾ? ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದೀವೋ, ಅಂಬೇಡ್ಕರ್ ಅವರಿಗೆ ಅಗೌರವ ಮಾಡಿದ್ದೀವೋ. ಹಾಗಾಗಿ ಈ ಸರ್ಕಾರ ಕೊಟ್ಟಂತ ಅನುದಾನವನ್ನು ವಾಪಸ್ ಕೊಡ್ತಾರೆ. ಅದೇ ನಮ್ಮ ಸರ್ಕಾರ ಇದ್ದಾಗ ಓವಿ, ಪಂಜಾ, ಅಂಬೇಡ್ಕರ್ ಸರ್ಕಾರ, ಇದು ರಾಜ್ಯ ಸರ್ಕಾರ, ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ಇನ್ನೊಂದು ಕೇಳ್ತೀನಿ, ಕಾಯಿಲೆ ಬಂದ್ರೆ ಅವರನ್ನ ಸಾಗಿಸ್ಬೇಕಂತೆ, ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲಿಗೆ ಕರೆ ಮಾಡಿ ಅಲ್ಲಿ ಬಂದು ವಾಹನ ಕರ್ಕೊಂಡು ಹೋಗ್ತಾ ಇತ್ತು. ಚೀಲೂರಿಗೂ, ಹೊನ್ನಾಳಿ, ನ್ಯಾಂತಿ, ಸಾಸವಳಿ ಇದೆ, ಚೀಲೂರು ಇದೆ. 1,000 ಕೋಟಿ ಬಾಕಿ ಇದೆ. 6,500 ಕೋಟಿ ನೀರಾವರಿ ನಿಗಮದಲ್ಲಿ ಬಾಕಿ ಇದೆ. ಅದೇ CBS ಡಿವೈಡ್ ಮಾಡಿದ್ವಿ. ಆಸ್ಪತ್ರೆಗಳು ಅನುದಾನ ಇಲ್ಲ, ಶಾಲಾ ಕಟ್ಟಡಗಳಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಈ ರಾಜ್ಯ ಸರ್ಕಾರ ವಾಪಸ್ ಸರ್ಕಾರಗಳಿಗೆ ಗುಂಡಿ ಮುಚ್ಚಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ. ಕೆಲವರು ಹೇಳ್ತಾರೆ ನಾವು ಹೋರಾಟ ಮಾಡಿದ್ವಿ ಅಂತೇಳಿ. ಮೊನ್ನೆ ಇಲ್ಲಿ ರಾಜ್ಯ ಹೆದ್ದಾರಿ ನಾವು ಕೈ ಬಿಟ್ಟು ಇದನ್ನ ಅಪ್ಗ್ರೇಡೇಷನ್ ಮಾಡಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದೀವಿ. ದಾಖಲೆ ಸಮೇತ ಮಾಧ್ಯಮ ಸ್ನೇಹಿತರು ಬಿಡುಗಡೆ ಮಾಡಿದ್ರು. ಬೇರೆ ಕಾರಣಕ್ಕೆ ನಾನು ಇನ್ನೊಬ್ರು ಭೇಟಿ ಮಾಡಕ್ ಹೋದೆ. ಮುಂದಿನ ವಾರ ನಿತಿನ್ ಗಡ್ಕರಿ ಅವರು ಭೇಟಿ ಮಾಡಿ ಏನು ರಾಘವೇಂದ್ರ ಹಿಂದೆ ಈ ರಸ್ತೆಗೆ ಅನುದಾನ, ಇದು ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಅಲ್ಲ. ಇದನ್ನ ಮೇಲ್ದರ್ಜೆಗೆ ಬಿಡಪ್ಪ, ಅಲ್ಲಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಸೇರಿಸುವ ಪ್ರಯತ್ನ ಮಾಡ್ತೀವಿ. ಈ ವಿರೋಧಿ ಸರ್ಕಾರಕ್ಕೆ ತಕ್ಕ ರೈತ ವಿರೋಧಿ, ಅಭಿವೃದ್ಧಿ ವಿರೋಧಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ. ನಾನು ಗಿರಿ ಹೇಳ್ತದ್ರಲ್ಲಿ ಈ ಭಾಗದಲ್ಲಿ ನಾಟಿ ಹೆಚ್ಚಕ್ಕೆ ಕೇವಲ 5 ಕೋಟಿ ಮಾತ್ರ ಈ ರಸ್ತೆಗೆ ಅನುದಾನವನ್ನು ಹಾಕಿದೆ. ಕೇವಲ 5 ಕೋಟಿ. ಅದು ಟಿಜೆಡಿಯಿಂದ ಇಲ್ಲಿ 1 ಕಿಲೋಮೀಟರ್ ರಸ್ತೆಗೆ ಬಂದಿದ್ರಿ. ಕೆಲವು ಕಾಂಗ್ರೆಸ್ ಮುಖಂಡರು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ರೆ ಟೆಂಡರ್ ಕಲ್ತೀವಿ, ಟೆಂಡರ್ ಕಲ್ಲೆ ಇವರು ಸ್ಟ್ರೈಕ್ ಮಾಡಕೊಟ್ಟಿದ್ದಾರೆ ಅಂತ ಹೇಳಿ ಹೋರಾಟವನ್ನು ವ್ಯಂಗ್ಯ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಗ್ಯಾರಂಟಿ ರಾಜ್ಯದಲ್ಲಿ ವಿಜೇಂದ್ರ ಯಾವ ರೀತಿ ವಿಜೇಂದ್ರ ಅವರ ಹೋರಾಟವನ್ನು, ಬಿಜೆಪಿ ಹೋರಾಟವನ್ನು ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ. ಅವ್ರಿಗೆ ಗೊತ್ತಾಯ್ತ ಅಭಿವೃದ್ಧಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ 5 ಕೋಟಿಗೆ ಟೆಂಡರ್ ಪೆಟ್ಟಿಗೆ ಹೊರತುಪಡಿಸಿ 4.5 ಕೋಟಿ ಮಾತ್ರ. 4.5 ಕೋಟಿ 1 ಕಿಲೋಮೀಟರ್ಗೆ 3 ಕೋಟಿ ಆಗುತ್ತೆ. ನಾನು 3 ಬಾರಿ ಶಾಸಕನಾಗಿ, ಸಚಿವನಾಗಿ ಆಡಳಿತ ಮಾಡಿದ ಅನುಭವ ಇದೆ. ಯಾಕಂದ್ರೆ ಈ ಸರ್ಕಾರ ಈ ರಸ್ತೆಗೆ ಹಾಕಿದ್ದು ಕೇವಲ 4.5 ಕೋಟಿ ಮಾತ್ರ. ನಾವು ಕೆರೆಯಾರಿ ಮೇಲೆ 6 ಕೋಟಿ ಹಾಕಿದ್ದೀವಿ. ಕಾಮಗಾರಿ ಹೆಂಗಾಗಿದೆ ಸರ್ಕಾರ ಹಣ ಕೊಡ್ತಾರ. ನಾವು ಅಧಿಕಾರದಾಗಿದ್ದಾಗ ಸಣ್ಣ ನೀರಾವರಿ ಇಲಾಖೆಗೆ 100 ಕೋಟಿ ತಂದಿದ್ವಿ. ನೀವು 2 ನಿಮಿಷ ಮಾಡ್ಬೇಕಾದ್ರೆ ಕಂಟಿನ್ಯೂ ಮಾಡಬಾರ್ದು. ಬಿಸಿಲಿಗೆ ಹೀಟ್ ಆಗಿದೆ. ಸಾಸವಳ್ಳಿಯಲ್ಲಿ ಆಸ್ಪತ್ರೆ ಅಪ್ಗ್ರೇಡೇಷನ್ ಮಾಡಿ 30 ಕೋಟಿ ಆಸ್ಪತ್ರೆ ಮಾಡಿದ್ವಿ. 519 ಕೋಟಿ ಬಿಡುಗಡೆ ಮಾಡಿದ್ದು. ಮತ್ತು ಪುತ್ತೂರಿನಿಂದ ಜೋಗ, ಜಿಲ್ಲಿಕಟ್ಟೆ, ಜಯನಗರ ಆ ಭಾಗದಲ್ಲಿ 3 ಲಕ್ಷ ಒಂದು ಯೋಜನೆಯನ್ನು ತಯಾರು ಮಾಡಿದ್ವಿ. ನಾನು 2 ವರ್ಷ ಸುಮಾರು 150-200 ಕೋಟಿ ಮನೆಗಳಿಗೆ ಹಣವನ್ನು ಕೊಡ್ತೀವಿ. ನಾನು ಹೇಳಿದ ಅವತ್ತು ಸಭೆ ಕರೆದಾಗ ಯಾರು ಬೇಗ ಮನೆ ಕಟ್ಟಿಸಿದ್ರು 2ನೇ 3ನೇ ಬಿಲ್ಲು 4ನೇ ಬಿಲ್ಲು ಈ ವೆಂಕಟೇಶ್